ಬಯಲು ಸೀಮೆ ಚಳ್ಳಕೆರೆ ನಗರದಲ್ಲಿ ಗ್ರಾಹಕರ ವಿಶ್ವಾಸ ಅರ್ಹತೆಯ ಪಡೆದ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ನ ಮಾಲೀಕರ ಮತ್ತೊಂದು ಪ್ರಯತ್ನ. ಹೌದು, ರೈತರಿಗೆ ಅತಿ ಕಡಿಮೆ ಖರ್ಚಿನಲ್ಲಿ ಹೊಸ ಆವಿಷ್ಕಾರದ ರೈನ್ ಟ್ಯೂಬ್ ಪೈಪ್ ನೀಡುವ ಸದುದ್ದೇಶದಿಂದ ರೈನ್ ಪೈಪ್ನ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅತಿದೊಡ್ಡ ಕಂಪನಿಯಾದ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ ರವರ ಪ್ರಯತ್ನ ಈಗ ರಾಜ್ಯದ ಉದ್ದಗಲಕ್ಕೂ ಹಬ್ಬಿದೆ. ಜನ ರೈತರು ಆಲ್ ಓವರ್ ಕರ್ನಾಟಕ ಕಾಲ್ ಮಾಡಿ ಎಲ್ಲ VRL ಕೊರಿಯರ್ ಇಂದ ಆಗ್ಲಿ ಬಸ್ಸಿಂದ ಆಗ್ಲಿ ಎಲ್ಲ ಪಾರ್ಸಲ್ಗಳನ್ನ ಕಳಿಸಿದೀವಿ. ಬಹಳಷ್ಟು ಜನ ಖುಷಿ ಪಟ್ಟಿದ್ದಾರೆ. ಎಷ್ಟೋ ಜನ ರೈತರಿಗೆ ಗೊತ್ತಿಲ್ಲ ಈ ಪ್ರಾಡಕ್ಟ್ ಬಗ್ಗೆ. ಈ ಪ್ರಾಡಕ್ಟ್ ತಗೊಂಡು ಬಹಳಷ್ಟು ಜನ ಖುಷಿ ಪಟ್ಟು ನಮಗೆ ಕಾಲ್ ಮಾಡಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಮಗೂ ಖುಷಿ ಆಯ್ತು, ಅವ್ರಿಗೂ ಖುಷಿ ಆಗಿದೆ. ನಾನು ಹೇಳೋದಿಷ್ಟೇ, ಎಷ್ಟೋ ಜನ ರೈತರು ನೀವು ಬೆಳೆನ ಬೆಳ್ಕೊಳ್ರಿ, ನಿಮ್ಮ ಜಮೀನ ನೀರಾವರಿ ಜಮೀನು ಮಾಡ್ಕೊಳ್ರಿ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಪಡ್ಕೊಳ್ರಿ. ನಿಮ್ಮ ಹತ್ತಿರದ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ಗೆ ಒಮ್ಮೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8073731741. ರೈತ ಬಂದವರೇ, ಈಗ ನಾವು ರಾಗಿ ಹಾಕಿದ್ವಿ. ಮತ್ತೆ ರಾಗಿ ಇದಕ್ಕೆ ಇದು ಮೊದಲೆಲ್ಲ ಇವನ್ನೆಲ್ಲ ಬಳಸ್ತಿದ್ವಿ, ಅದರಿಂದ ಉಪಯೋಗ ಆಗ್ತಿರಲಿಲ್ಲ. ಈಗ ರೈನ್ ಟ್ಯೂಬ್ ಬಳಸಿದ್ರಿಂದ ಬಹಳ ಉಪಯೋಗ ಆಗಿದೆ, ಕಡಿಮೆ ಖರ್ಚಿನಲ್ಲಿ ಇದಾಗಿದೆ. ಮತ್ತೆ ನಾವು ವೀಳ್ಯದೆಲೆ ತೋಟದಲ್ಲಿ ಕೂಡ ರೈನ್ ಟ್ಯೂಬನ್ನೇ ಬಳಸಿದ್ವಿ, ಬಹಳ ಚೆನ್ನಾಗಿ ನಿಂತೈತೆ. ಅದೇ ಕಡಿಮೆ ಖರ್ಚಿನಲ್ಲಿ ಇದಾಗ್ತೈತೆ. ಶ್ರೀ ಸತ್ಯನಾರಾಯಣ ಸ್ವಾಮಿ ಇರಿಗೇಷನ್ ಚಳ್ಳಕೆರೆಯಿಂದ ಮಾತಾಡ್ತಿದ್ದೀನಿ. ಇವತ್ತು ನಾನು ರೈತರಿಗೆ ಉಪಯುಕ್ತವಾದ ರೈನ್ ಟ್ಯೂಬ್ ನೀರಾವರಿ ವ್ಯವಸ್ಥೆ ಬಗ್ಗೆ ತಿಳಿಸಿಕೊಡ್ತಿದ್ದೀನಿ. ಮತ್ತೊಂದು ಖುಷಿ ಪಡೋ ವಿಷಯ ಏನಪ್ಪ ಅಂತಂದ್ರೆ ವೆಚ್ಚದ ಬಗ್ಗೆ ಯೋಚನೆ ಬೇಕಿಲ್ಲ. ಯಾಕಪ್ಪ ಅಂತಂದ್ರೆ ಹಳೆಯ ಮೈಕ್ರೋ ಸ್ಪ್ರಿಂಕ್ಲರ್ ಹಾಕೋಕೆ 15,000 ಇಂದ 20,000 ಖರ್ಚಾಗ್ತಿತ್ತು. ಆದ್ರೆ ಇದು ರೈನ್ ಟ್ಯೂಬ್ ಬಳಸೋದ್ರಿಂದ 3,000 ಇಂದ 5,000 ಒಳಗಡೆ 1 ಎಕರೆಗೆ ಹನಿ ನೀರ ವ್ಯವಸ್ಥೆ ಕೂಡ ಆಗುತ್ತೆ. ರೈನ್ ಟ್ಯೂಬ್ ಯಾವ ಬೆಳೆಗೆ ಸೂಕ್ತ ಅಂತ ನೀವು ಕೇಳ್ಬೋದು. ಕಡಲೆ, ರಾಗಿ, ಜೋಳ, ಸಜ್ಜೆ, ಕಡಲೆ, ಇನ್ನೂ ತರಕಾರಿಗೂ ಬಳಸ್ಬೋದು. ಆಮೇಲೆ ನರ್ಸರಿ ಕೂಡ ಬಳಸ್ಬೋದು. ನರ್ಸರಿ ಕೂಡ ತುಂಬ ಉಪಯೋಗ ಆಗುತ್ತೆ. ನೀವು ರೈನ್ ಟ್ಯೂಬ್ ಅಳವಡಿಸೋದ್ರಿಂದ ನೀರಿನ ಉಳಿತಾಯ ಕೂಡ ಕಡಿಮೆ ಆಗುತ್ತೆ. ನೋಡಿ ವೀಕ್ಷ, ಇವತ್ತು ಚಳ್ಳಕೆರೆ ತಾಲೂಕಿನ ಚೆನ್ನಮ್ಮನಾಗತಹಳ್ಳಿ ರೈತ ಹೆಸರು ಶಿವಣ್ಣ ಎಂಬ ಹೊಲದಲ್ಲಿ ನಾವಿದ್ದೇವೆ. ಇವತ್ತು ಪ್ರತಿ ಬಾರಿ ನಾವು ಏನು ರೈತರು ಅಳವಡಿಕೆ ಮಾಡ್ತಿದ್ರು, ಡ್ರಿಪ್ ಆಗಿರ್ಬೋದು ಮತ್ತೆ ಬೇರೆ ನ್ಯಾಚುರಲ್ ಆಗಿರೋದು ಬಳಕೆ ಮಾಡ್ತಿದ್ರು, ಅದನ್ನು ಹೊರತುಪಡಿಸಿ ಈಗ ಆಧುನಿಕ ತಂತ್ರಜ್ಞಾನ ಒಳಪಟ್ಟಂತೆ ಇವತ್ತು ರೈನ್ ಪೈಪ್ ಏನ್ ಬರ್ತಿದೋ ಆ ರೈನ್ ಪೈಪ್ ಇಂದ ಸುಲಭ ಕಡಿಮೆ ಖರ್ಚಿನಿಂದ ಫಲವತ್ತತೆ ಹೆಚ್ಚು ಎಂಬ ರೈತನ ಒಂದು ಒಲವಿನ ಮೇರೆಗೆ ಇವತ್ತು ಸತ್ಯನಾರಾಯಣ ಇರಿಗೇಷನ್ ಕಂಪನಿ ವತಿಯಿಂದ ಇವತ್ತು ರೈತನ ನೇರವಾಗಿ ನಾವು ಸಂದರ್ಶನ ಮಾಡಕ್ ಬಂದಿದ್ದೀವಿ. ಅದೇ ರೀತಿ ಶಿವಣ್ಣವರೇ, ಎಷ್ಟು ಎಕರೆ ನಿಮ್ದು ಜಮೀನು ಇರೋದು? ಸರ್, ಇದು ರಾಗಿ ಹಾಕಿರೋದು 1 ಎಕರೆ. ಮತ್ತೆ ನಮ್ಮ ತೋಟ ವೀಳ್ಯದೆಲೆ 3 ಎಕರೆ ಇದೆ. ವೀಳ್ಯದೆಲೆ ಮತ್ತೆ ಅಡಿಕೆ ಇದ್ರಾಗೂ ಕೂಡ ರೈನ್ ಟ್ಯೂಬ್ ಬಳಸ್ತಾ ಇದ್ವಿ. ಯಾಕಪ್ಪ ಅಂತಂದ್ರೆ ನೀರು ಈ ಗೊಬ್ಬರ ಎಲ್ಲ ಹಾಕಿದ ನಂತರ ನೀರ್ ಹರಿದ್ರೆ ಒಂಥರ ಸ್ವಲ್ಪ ನೆಲ ಎಟ್ಟೆ ಬರುತ್ತೆ. ಇದಾದ್ರೆ ಜೂಮ್ರ ಬಿದ್ಬಿಟ್ಟು ಒಂಥರ ಫಲವತ್ತತೆ ಹೆಚ್ಚಾಗುತ್ತೆ. ಭೂಮಿ ಗಟ್ಟಿ ಬರೋದಿಲ್ಲ. ಪೈರು ಭೂಮಿ ಒಳಗಡೆ ಚೆನ್ನಾಗಿ ಹೋಗ್ತಿರ್ತವೆ. ತಿರ್ಗಿ ಎರೆಹುಳನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಯಾವತ್ತು ಅಳವಡಿಕೆ ಮಾಡ್ಕೊಂಡ್ರಿ, ಹೇಗೆ ಇದ್ರದ್ದು ಎಷ್ಟು ಖರ್ಚಾಗುತ್ತೆ? ಎಕರೆಗೆ ಒಂದು 2 ಬಾಂಡ್ಲು ಹೋಗುತ್ತೆ. ಎಲ್ಲ ಒಂದು 5,000 ರೂಪಾಯಿ ಒಳಗೆ ಆಗಿ ಹೋಗುತ್ತೆ. 1 ಎಕರೆಗೆ 5,000 ಒಳಗಡೆ ಒಳಗಡೆ. ಅದೇ ನೀವು ಬೇರೆ ಹಿಂದೆ ಈ ಪದ್ಧತಿ ಹಳೆ ಪದ್ಧತಿಯಿಂದ ಅಳವಡಿಸ್ಕೊಂತಿದ್ರಲ್ಲ, ನ್ಯಾಟ್ರಲ್ಲು ಆ ತರದ್ದು, ಅದು ಎಷ್ಟು ಖರ್ಚಾಗೋದು? ಅದು 1 ಎಕರೆಗೆ ಹಂಗಿಲ್ಲ ಮಿನಿಮಮ್ ಒಂದು 10,000 ರೂಪಾಯಿ ಮೇಲೆ ಬರ್ತದೆ. 1 ಎಕರೆಗೆ ಅಂದ್ರೆ ಇದು ತುಂಬಾ ಕಡಿಮೆ ಆಗುತ್ತೆ ರೈನ್ ಟ್ಯೂಬ್ ಇದರಿಂದ. ಹೌದು. ಇದು ಯಾಕೆ ಕಡಿಮೆ ಆಗುತ್ತಪ್ಪ ಅಂತಂದ್ರೆ ಮತ್ತೆ ಇದು ನೀರು 5 ಅಡಿಯಿಂದ 6 ಅಡಿ ಬರುತ್ತಲ್ಲ, ಚಿಮ್ಮುತ್ತಲ್ಲ, ಆ ಕಡೆ ಈ ಕಡೆಗೆ ನೀರು ಡಿಸ್ಟೆನ್ಸ್ ಜಾಸ್ತಿ ತಗೊಂತತ್. ಇದು ಅದು ಅಲ್ಲೇ ಬಿಟ್ಟಾಗ ಅದು ಇದು 1 ಹಾಕೋದಕ್ಕೆ ಅದು 4 ಹಾಕ್ಬೇಕಾಗುತ್ತೆ ಅಲ್ಲಿ. ಅದರಿಂದ ಅದು ಖರ್ಚು ಜಾಸ್ತಿ ಆಗುತ್ತೆ. ಇದು ಖರ್ಚು ಅಷ್ಟು ಕಡಿಮೆ ಅಂತ ಅನ್ಸುತ್ತೆ. ನೀರೆಷ್ಟು ಇದಕ್ಕೆ ಬೇಕಾಗುತ್ತೆ? ನೀರು ಅದೇ 1 ಗಂಟೆ ಬಿಟ್ಬಿಟ್ರೆ ಮಸ್ತ್ ಆಗಿಬಿಡುತ್ತೆ ಸರ್. ಮೊದಲ ಇದ್ರೆ ನೀರು ಬೇಕಾಗಿತ್ತು. ಈಗ ರೈನ್ ಟ್ಯೂಬ್ ಇರೋದ್ರಿಂದ ಏನು ಮಳೆ ಆಶ್ರಿತ ಯಾವ ರೀತಿ ಬರುತ್ತೋ ಅದೇ ರೀತಿ ಇದು ಮಳೆ ಬಂದ ಹತ್ರ ಚಿಮ್ಮುತ್ತಿರೋದ್ರಿಂದ ನೀವು ತುಂಬಾ ಕಡಿಮೆ ನೀರಲ್ಲಿ ಕೂಡ 1 ಎಕರೆ 1 ಗಂಟೆ ಒಳಗಡೆ ನೆನೆಸಬಹುದು ಅಂತ ಹೇಳ್ತಿದ್ದೀವಿ.